ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ರಶ್ಮಿಕಾ ಮಂದಣ್ಣ ಅವರನ್ನು ಯಾಕೆ ಕನ್ನಡದವರು ಇಷ್ಟಪಡಲ್ಲ ಅಥವಾ ಬ್ಯಾನ್ ಮಾಡೋದು ಅಂತಲೂ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಯಿಂದ ಅವರನ್ನು ತೆಗೆದುಹಾಕಿದ್ದಾರೆ. ಫ್ರೆಂಡ್ಸ್, ದೊಡ್ಡವರು ಹೇಳ್ತಾರೆ ಬಂದ ದಾರಿನ ಮರಿಬಾರ್ದು ಅಂತ. ಅದೇ ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ಅವರು ತಮ್ಮ ಬಂದ ದಾರಿಯನ್ನು ಮರೆತು ತಮ್ಮ ಇಂಡಸ್ಟ್ರಿಯನ್ನು ಕಳೆದುಕೊಂಡಿರುತ್ತಾರೆ. ಸ್ನೇಹಿತರೆ, KGF ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಎರಡನೇ ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳಿದ್ರೆ ಅದು ಕಾಂತಾರ. ಮುಂದಿನ ಪ್ರೆಸ್ ಮೀಟಿಂಗಲ್ಲಿ ರಶ್ಮಿಕಾ ಮಂದಣ್ಣ ಜೊತೆ ಒಬ್ಬರು ಪ್ರೆಸ್ ಅವರು ಕೇಳ್ತಾರೆ, ನೀವು ಕನ್ನಡದ ಎರಡನೇ ಬ್ಲಾಕ್ ಬಸ್ಟರ್ ಮೂವಿಯಾದ ಕಾಂತಾರವನ್ನು ನೋಡಿದ್ರ ಅಂತ. ಆಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವೇ ನೋಡಿ. रश्मिका जी, आपने देखी कांतारा मूवी देखी? ಇದರಿಂದ ಮತ್ತು ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ತಮಗೆ ಇಂಡಸ್ಟ್ರಿಗೆ ಬರೋಕ್ಕೆ ಯಾರು ಹೆಲ್ಪ್ ಮಾಡಿದೆ ಅಂತ ಅವರು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ನೋಡಿ. And suddenly I got this call from this production house apparently, and I didn't believe because I was like, oh, this is. ಸ್ನೇಹಿತರೆ, ಈ ಎರಡು ಕಾರಣಗಳಿಂದಲೇ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ರಶ್ಮಿಕಾವನ್ನು ಬ್ಯಾನ್ ಮಾಡಿರೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.